ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ಇದೀಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಏನು ಪ್ರಕಟ ಆಗಿದ್ದಿಲ್ಲ. 2026 ರಿಸಲ್ಟ್ನಲ್ಲಿ NC ಅಂತ ಬಂದಿರತಕ್ಕಂಥ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಏನು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಗುಡ್ ನ್ಯೂಸ್ ಆಗುತ್ತೆ ಅದು, ಸೊ ಏನು ಎತ್ತ ಕಂಪ್ಲೀಟ್ ಆಗಿ ಮಾಹಿತಿನ ಹುಡುಗಲ್ಲಿ ತಿಳ್ಕೊಂಡು ಬರ್ತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇದ್ರೆ, ಅದು ಅಲ್ಲದೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಾಗಿರೋದ್ರಿಂದ ಸೊ ಒಂದು ಎಕ್ಸಾಮ್ 2 ಆಗಿರ್ಬೋದು, ಇತರೆ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿರಂತರ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಹಾಗೆ ಇವರು ಡಿಸ್ಕ್ರಿಪ್ಷನಲ್ಲಿ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದ ಲಿಂಕ್ ಇರುತ್ತೆ. ಎಲ್ಲ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಸೊ ಆಸಕ್ತಿ ಇರತಕ್ಕಂಥ ಕೂಡ ನೋಡಿದ ನಂತರ ವೀಕ್ಷಣೆ ಮಾಡಬಹುದಿರುತ್ತೆ. ಫ್ರೀ ಕೂಡ ಆಗಿರುತ್ತೆ ಎಲ್ಲ ಕೂಡ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ NC ಅಂತಕ್ಕಂಥದ್ದು ರಿಸಲ್ಟ್ನಲ್ಲಿ ಬಂದಿರುವಂಥದ್ದಾಗಿರುತ್ತೆ. ಸಾವಿರಾರು ಅಭ್ಯರ್ಥಿಗಳಿಗೆ NC ಅಂತಕ್ಕಂಥದ್ದೇ ಬಂದಿದೆ. ಸೊ NC ಅಂದ್ರೆ ಏನು ಎತ್ತ ನಾವು ಕೂಡ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ಕೊಟ್ಟಿದ್ದೀವಿ. NC ಅಂತಕ್ಕಂಥದ್ದು ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ, ಅಂದರೆ ಅಭ್ಯರ್ಥಿಗಳು ಇನ್ನೂ ಪೂರ್ಣಗೊಳಿಸಿಲ್ಲ. ಸೊ ಅಂದರೆ ಆ ಅಭ್ಯರ್ಥಿಗಳು ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಆಗಿರೋದು ಇತರ ಎಕ್ಸಾಮ್ಗಳನ್ನ ಅಂದರೆ ಬರೆದು ಅವರು ಕ್ಲಿಯರ್ ಮಾಡ್ಕೋಬೇಕಾಗಿರುವಂಥದ್ದಾಗಿರುತ್ತೆ. ಅಂದರೆ ಅವರು ಇನ್ನು ಅನುತ್ತೀರ್ಣ ತರಾನೇ, ಅಂದರೆ ಫೇಲ್ ಅಂತಲೇ ಅರ್ಥ ಇರುತ್ತೆ. ಸೊ ಅಂದರೆ ಫೇಲ್ ಅಂತ ಮೆನ್ಷನ್ ಆಗಿಲ್ಲ ಅಷ್ಟೇ ಆ ಅಭ್ಯರ್ಥಿಗಳಿಗೆ. ಸೊ ಅವರು ಕೂಡ ಅವಕಾಶನ ಕೊಟ್ಟಿರುವಂಥದ್ದಾಗಿರುತ್ತೆ. ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಈ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಕಟ್ಟಿ ಪರೀಕ್ಷೆನ ಬರೆದು ಉತ್ತೀರ್ಣ ಆಗ್ಬೋದಾಗಿರುತ್ತೆ. ಕನಿಷ್ಠ ಅಂಕ ನಿಗದಿ ಮಾಡಿದಾರಲ್ಲ, ಸೊ ಆ ಅಭ್ಯರ್ಥಿಗಳಿಗೆ ಸೈನ್ಸ್ ಅವರಿಗೆ ಇಂತಿಷ್ಟು ಮಾರ್ಕ್ಸು, ಕಾಮರ್ಸ್ ಆರ್ಟ್ಸ್ ಅವರಿಗೆ ಇಂತಿಷ್ಟು ಮಾರ್ಕ್ಸ್ ಅಂತ ಇರುತ್ತೆ ಆ ಪ್ರಕಾರದಲ್ಲಿ. ಮತ್ತು ರಿಪೀಟರ್ಸು, ಫ್ರೆಷರ್ಸು, ರೆಗ್ಯುಲರ್ ಈ ಅಭ್ಯರ್ಥಿಗಳು ಕೂಡ ಇರುತ್ತೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರಲ್ಲ ಕೆಲವರು ಅಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಏನು ಯಾವಾಗ ಪರೀಕ್ಷೆನ ಕಟ್ಟಬೇಕು ಇನ್ನೊಂದು ಮತ್ತೊಂದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಹಾಕಿದ್ದೀವಿ. ವಿಡಿಯೋನ ವೀಕ್ಷಣೆ ಮಾಡಬಹುದಾಗಿರುತ್ತೆ ನೀವು, ಫೀಸಿನಾಗಿ ಸಂಬಂಧಪಟ್ಟಂತೆ ಇರುವ ಲಾಸ್ಟ್ ಡೇಟ್ ಇನ್ನೊಂದು ಮತ್ತೊಂದು ಅಂತೆಲ್ಲ. ಸೊ ಅದರಲ್ಲಿ ಪ್ರಮುಖವಾಗಿ ತಿಳಿಸಿರೋದೇನೆಂದರೆ, ಇಲಾಖೆ ಕಡೆಯಿಂದ ಸೊ ಈ ಒಂದು ನಾಟ್ ಕಂಪ್ಲೀಟೆಡ್ ಅಂತ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಶಿಕ್ಷಣ ಇಲಾಖೆ ಕಡೆಯಿಂದ, ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಆಗಿರ್ಬೋದು ಅಥವಾ ಶಿಕ್ಷಣ ಸಚಿವರು ಕೂಡ ಮಾಹಿತಿನ ಕೊಟ್ಟರು. ಯಾವುದೇ ರೀತಿಯಾಗಿ ಈ ಒಂದು ಅಭ್ಯರ್ಥಿಗಳಿಗೆ ಶುಲ್ಕ ಇರುವುದಿಲ್ಲ, ಫೀಸ್ ಇರುವುದಿಲ್ಲ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಯಾರಿಗೆ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ರಿಸಲ್ಟ್ನಲ್ಲಿ NC ಅಂತ ಬಂದಿರುವಂಥ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಫೀಸ್ ಇರೋದಿಲ್ಲ. ಈ ಅಭ್ಯರ್ಥಿಗಳು NC ಅಂತ ಬಂದಿರೋ ವಿಷಯಗಳಿಗೆ ಅವರು ಪರೀಕ್ಷೆನ ಕಟ್ಬೋದಾಗಿರುತ್ತೆ. ಸೊ ಇನ್ಯಾವುದರ ವಿಷಯಗಳಲ್ಲಿ ಅವರಿಗೆ ಒಂದು ಮಾರ್ಕ್ಸ್ಗಳು ಬಂದಿದೆ, ಚೆನ್ನಾಗಿ ಬಂದಿದೆ ಅಥವಾ ಪಾಸ್ ಕೂಡ ಆಗಿದ್ದಾರೆ ಅನ್ಕೊಳ್ಳಿ. ಸೊ ಅದರ ರಿಸಲ್ಟನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಆ ಅಭ್ಯರ್ಥಿಗಳು ಇಂತಿಷ್ಟು ಫೀಸ್ ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀವಿ, ಅದನ್ನು ನೋಡಬಹುದಾಗಿರುತ್ತೆ. ಅದನ್ನ ಕಟ್ಟಿ ಆ ಒಂದು ವಿಷಯನ ಬರೀಬಹುದಾಗಿರುತ್ತೆ. ಇವಾಗ ಯಾವುದೋ ಒಂದು ಎಕ್ಸಾಮ್ನಲ್ಲಿ ಅಭ್ಯರ್ಥಿ 35 ಮಾರ್ಕ್ಸ್ ತೊಗೊಂಡಿದ್ದಾನೆ ಅನ್ಕೊಳ್ಳಿ. ಸೊ ಅಂದರೆ ಪಾಸಿಂಗ್ ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ, ಸೊ ಅವ್ನು 35 ಮಾರ್ಕ್ಸ್ ತೊಗೊಂಡಿದ್ದಾನೆ, 40 ತೊಗೊಂಡಿದ್ದಾನೆ, ಅವ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಹಣನ ಕಟ್ಟಬೇಕಿರುತ್ತೆ. ಅದನ್ನು ಹೊರತುಪಡಿಸಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಕನಿಷ್ಠ ಒಂದು ಮಾರ್ಕ್ಸ್ ಬರಬೇಕಿತ್ತಲ್ಲ, ಅದಕ್ಕಿಂತ ಕಡಿಮೆ 18, 17 ಎಷ್ಟೋ ತೊಗೊಂಡ್ಬಿಟ್ಟಿದ್ದಾನೆ ಅನ್ಕೊಳ್ಳಿ, ಇನ್ನು ಕಡಿಮೆ ತೊಗೊಂಡಿದ್ದಾನೆ ಇಷ್ಟೋ ಒಟ್ಟಿನಲ್ಲಿ. ಸೊ ಅಂಥ ಸಬ್ಜೆಕ್ಟ್ಸಲ್ಲಿ NC ಅಂತ ಕೊಟ್ಟಿರ್ತಾರೆ. NC ಅಂತಕ್ಕಂಥ ಸಂದರ್ಭದಲ್ಲಿ ಆ ಅಭ್ಯರ್ಥಿಯು NC ಅಂತಕ್ಕಂಥ ಬಂದಿರುವಂಥ ವಿಷಯಕ್ಕೆ ಪರೀಕ್ಷೆನ ಕಟ್ಟಿದಂಥ ಸಂದರ್ಭದಲ್ಲಿ ಅದು ಫ್ರೀ ಕೂಡ ಆಗಿರುತ್ತೆ, ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಸೊ ನಾಟ್ ಕಂಪ್ಲೀಟೆಡ್ ಅಂತ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂಥದ್ದಿರುತ್ತೆ. ಈ ಪ್ರಕಾರದಲ್ಲಿ ಈ ಒಂದು ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಇದು ಯಾರಿಗೆ ಅಂತ ಹೇಳಿದ್ರೆ, ಕೆಲವೊಂದು ವರ್ಷಗಳ ಹಿಂದೆ ಎಲ್ಲ ಇನ್ನು ಕ್ಯಾಟಗರಿ ರೀಸನ್ ಅಲ್ಲಿ ಕೊಡ್ತಿರೋ, ಬಟ್ ಇದು ಎಲ್ಲ ಅಭ್ಯರ್ಥಿಗಳಿಗೆ ಅನ್ವಯ ಆಗುತ್ತೆ. ರಿಪೀಟರ್ಸ್ ಆಗಿರ್ಬೋದು, ಫ್ರೆಷರ್ಸ್ ಆಗಿರ್ಬೋದು. ಸೊ ಈ ಒಂದು 2026 ಒಂದು ಪರೀಕ್ಷೆ ಎರಡನೇ ಬರೀತಿರ್ತಾರಲ್ಲ, ನೋಂದಣಿ ಮಾಡ್ಕೊಳ್ಳುವಂಥ ಎಲ್ಲ ರಿಪೀಟರ್ಸ್ಗಳಿಗೆ, ನಾಟ್ ಕಂಪ್ಲೀಟೆಡ್ ಅಂತ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಾಟ್ ಕಂಪ್ಲೀಟೆಡ್ ಅಂತ ಬಂದಿರತಕ್ಕಂಥ ವಿಷಯಗಳಿಗೆ ಮಾತ್ರ ಶುಲ್ಕ ವಿನಾಯಿತಿ ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಎಲ್ಲ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿರುತ್ತೆ ಲೈಕ್ ಮಾಡಬಹುದಾಗಿರುತ್ತೆ.